ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆಯ ಪ್ರೀತಿಯ ಮಗು ರಿಯಲ್ ಮೀಡಿಯಾ ಕನ್ನಡ ಚಾನಲ್ಗೆ ನಿಮಗೆ ಪ್ರೀತಿಯಿಂದ ಸ್ವಾಗತ. ಜೀವನದಲ್ಲಿ ನಾವು ಸೋತು ಹೋದಾಗ, ನಮ್ಮವರು ನಮಗೆ ಯಾರೂ ಇಲ್ಲ ಅನಿಸಿದಾಗ, ನಾವು ಸತ್ತೇ ಹೋಗಬೇಕು ಅನ್ನೋಷ್ಟು ಬೇಜಾರಾದಾಗ, ಬದುಕಿನ ಹೋರಾಟದಲ್ಲಿ ಸೋಲುಗಳನ್ನು ಕಂಡು ನಾವು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ದಾಗ, ಈಗ ನಾನು ಹೇಳೋ ಒಂದು ಸತ್ಯ ಘಟನೆಯನ್ನು ನೋಡೋಣ. ಬದುಕಿನಲ್ಲಿ ಎಷ್ಟೇ ಅವಮಾನವಾಗಿದ್ದರೂ, ನಾವು ಎಷ್ಟೇ ಸಲ ಸೋತು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನಿಸ್ದಾಗಲೂ ಗೆಲ್ಲೋದು ಹೇಗೆ ಅಂತ ಅರ್ಥ ಆಗುತ್ತೆ. ನಾನು ಯಾವುದೋ ಕಾಲ್ಪನಿಕ ಕಥೆ ಹೇಳ್ತಾ ಇಲ್ಲ. ನಿಮ್ಮೆಲ್ಲರ ನಡುವೆ ಇದ್ದು ಈ ಪ್ರಪಂಚವೇ ಅಚ್ಚರಿಯಿಂದ ನೋಡೋ ರೀತಿಯಲ್ಲಿ ಸಾಧಿಸಿ ತೋರಿಸಿ ಹೋದಂತಹ ದಿಗ್ಗಜ ಸಾಧಕಿಯೊಬ್ಬಳ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಹನಿ ಕಣ್ಣೀರಿಗೆ ಅದೆಂತಹ ತಾಕತ್ತಿದೆ ಅನ್ನೋದು ನಮಗೆ ತುಂಬ ಸರಳವಾಗಿ ಅರ್ಥ ಆಗುತ್ತೆ. 1990ರಲ್ಲಿ ಮ್ಯಾಂಚೆಸ್ಟರ್ನಿಂದ ಒಬ್ಬ ಮಹಿಳೆ ತನ್ನ ಜೀವನ ನಡೆಸೋದಕ್ಕಾಗಿ ಕೆಲಸ ಹುಡ್ಕೊಂಡು ಲಂಡನ್ಗೆ ಬರ್ತಾಳೆ. ರೈಲಿನಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆಕೆ ಮನಸ್ಸಿನೊಳಗೆ ಅದ್ಭುತವಾದ ಒಂದು ಕತೆ ಸೃಷ್ಟಿಯಾಗುತ್ತೆ. ಆಕೆ ಮನಸ್ಸಿನಲ್ಲಿ ಹುಟ್ಟಿದ್ದಂಥ ಆ ಒಂದು ಕಾಲ್ಪನಿಕ ಕತೆ ಆಕೆಗೆ ಎಷ್ಟೊಂದು ಅದ್ಭುತವಾಗಿದೆ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಕೆಲವು ದಿನಗಳ ನಂತರ ಈ ಕಥೆಯನ್ನೇ ಒಂದು ಪುಸ್ತಕ ಬರೆದರೆ ತುಂಬ ಚೆನ್ನಾಗಿರುತ್ತೆ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಲಂಡನ್ಗೆ ಬಂದ ಆಕೆ ತನ್ನ ಬದುಕನ್ನು ನಡೆಸೋದಕ್ಕೋಸ್ಕರ ಒಂದು ಕೆಲಸ ಹುಡ್ಕೊತಾಳೆ. ಆದರೆ ಬರ್ತಿದ್ದ ಸಂಬಳ ಜೀವನ ನಡೆಸೋದಕ್ಕೆ ಸಾಕಾಗ್ತಿರಲ್ಲ. ಆದರೆ ಆಕೆ ವಿಶ್ರಾಂತಿ ತಗೊಳ್ಳೋದನ್ನು ಕಡಿಮೆ ಮಾಡಿ ಸಿಕ್ಕಂತಹ ಸಮಯದಲ್ಲಿ ಒಂದು ಪುಸ್ತಕವನ್ನು ಬರೆದು ಮುಗಿಸ್ತಾಳೆ. ಅಷ್ಟರಲ್ಲಿ 2 ವರ್ಷ ಕಳೆದಿರುತ್ತೆ. ಅದನ್ನು ಹೇಗಾದರೂ ಮಾಡಿ ಪ್ರಕಟಣೆ ಮಾಡಬೇಕು ಅಂತ ಪ್ರಕಾಶಕರನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಸ್ವಂತ ಪ್ರಕಾಶನ ಮಾಡೋದಕ್ಕೆ ಆಕೆ ಬಳಿ ಹಣ ಕೂಡ ಇರೋದಿಲ್ಲ. ಹಾಗಾಗಿ ಯಾರೋ ಸ್ನೇಹಿತರ ಬಳಿ ಒಬ್ಬ ಪ್ರಕಾಶಕರ ವಿಳಾಸವನ್ನು ಪಡೆದುಕೊಂಡು ಪ್ರಕಾಶಕರ ಮನೆಗೆ ಹೋಗ್ತಾಳೆ. ಅವರಿಗೆ ಆ ಪುಸ್ತಕವನ್ನು ಕೊಟ್ಟು ದಯವಿಟ್ಟು ಈ ಪುಸ್ತಕವನ್ನು ಪ್ರಕಟಣೆ ಮಾಡಿ ಅಂತ ಕೇಳ್ಕೊಳ್ತಾಳೆ. ಅವರು ಪುಸ್ತಕವನ್ನು ಓದಿ ವಾಪಸ್ ಕೊಟ್ಟು ಈ ಪುಸ್ತಕ ಪ್ರಕಟಣೆ ಮಾಡೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಬಹಳಷ್ಟು ಕನಸು ಕಟ್ಟಿ 2 ವರ್ಷ ಕುಳಿತು ಬರೆದಂಥ ಪುಸ್ತಕ ಪ್ರಕಟಣೆ ಮಾಡೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಪ್ರಕಾಶಕರು ಹೇಳಿದಾಗ ಆಕೆಯ ಮನಸ್ಥಿತಿ ಹೇಗಾಗಿರಬಾರ್ದು. ಆದರೆ ಆಕೆ ಕುಗ್ಲಿಲ್ಲ. ನನ್ನ ಪುಸ್ತಕದಲ್ಲಿ ಏನೋ ಕೊರತೆ ಇರಬಹುದು ಅಂತ ತಿಳ್ಕೊಂಡು ಅದಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದಕ್ಕೆ ಸಂಬಂಧಿಸಿದಂತೆ ಸ್ವತಃ ಆಕೆಯೇ ಕೆಲವು ಚಿತ್ರಗಳನ್ನು ಬಿಡಿಸ್ತಾಳೆ. ಪುಸ್ತಕಕ್ಕೆ ಹೊಸ ಮೆರುಗು ನೀಡಿ ಮತ್ತೊಬ್ಬ ಪ್ರಕಾಶಕರ ಬಳಿ ಹೋಗ್ತಾಳೆ. ಅವರಿಗೆ ತನ್ನ ಕತೆ ಹೇಳ್ತಾಳೆ. ಆ ಪ್ರಕಾಶಕರು ಸಹ ತಿರಸ್ಕಾರ ಮಾಡ್ತಾರೆ. ಮತ್ತೆ ಧೃತಿಗೆಡದ ಆಕೆ ಪುನಃ ಆ ಪುಸ್ತಕವನ್ನು ಮತ್ತಷ್ಟು ತಿದ್ದುಪಡಿ ಮಾಡ್ತಾಳೆ. ಮತ್ತೊಬ್ಬ ಪ್ರಕಾಶಕರ ಬಳಿ ಹೋಗ್ತಾಳೆ. ಅವರೂ ತಿರಸ್ಕಾರ ಮಾಡ್ತಾರೆ. ಆಕೆ ಪ್ರಕಾಶಕರ ಬಾಗಿಲಿಗೆ ಅಲ್ದಾಡುವ ತನ್ನ ಕೆಲಸವನ್ನು ಮಾತ್ರ ನಿಲ್ಲಿಸೋದಿಲ್ಲ. ಆಕೆ ಸಂಪರ್ಕಿಸಿದ ಪ್ರಕಾಶಕರೆಲ್ಲ ಆಕೆ ಪುಸ್ತಕವನ್ನು ಪ್ರಕಟಿಸಲು ಒಪ್ಪೋದೇ ಇಲ್ಲ. ಹೀಗೆ ಆಕೆ 5 ವರ್ಷಗಳವರೆಗೆ ಪ್ರಕಾಶಕರ ಮನೆಯ ಬಾಗಿಲಿಗೆ ಅಲ್ದಾಡಿದ್ರೂ ಸಹ ಆಕೆ ಪುಸ್ತಕವನ್ನು ಪ್ರಕಟಿಸೋದಕ್ಕೆ ಯಾರೊಬ್ಬರೂ ಮುಂದೆ ಬರೋದಿಲ್ಲ. ಅದು 1997. ಅಂದರೆ ಆಕೆ ಕೆಲಸ ಹುಡುಕೊಂಡು ಲಂಡನ್ಗೆ ಬಂದು 7 ವರ್ಷ ಕಳೆದೋಗಿರುತ್ತೆ. ಅದರಲ್ಲಿ 5 ವರ್ಷಗಳ ಕಾಲ ಆಕೆ ಬೇರೆ ಬೇರೆ ಪ್ರಕಾಶಕರನ್ನ ಹುಡ್ಕೊಂಡೋಗಿ ತಾನು ಬರೆದ ಕತೆ ಹೇಳೋದನ್ನು ನಿರಂತರವಾಗಿ ಮಾಡ್ತಾನೆ ಇರ್ತಾಳೆ. ಕೊನೆಗೆ ಆಕೆ ಒಂದು ತೀರ್ಮಾನಕ್ಕೆ ಬರ್ತಾಳೆ. ಅವತ್ತು ಆಕೆ ಒಬ್ಬ ಪ್ರಕಾಶಕರನ್ನ ಭೇಟಿಯಾಗಲು ಹೊರಟಿರ್ತಾಳೆ. ಈ ಪ್ರಕಾಶಕರೇನಾದರೂ ನನ್ನ ಪುಸ್ತಕ ಪ್ರಕಟಿಸಲು ಒಪ್ಪದೇ ಇದ್ದರೆ ಇನ್ಮುಂದೆ ನಾನು ಯಾವ ಪ್ರಕಾಶಕರನ್ನು ಭೇಟಿ ಆಗೋದೇ ಬೇಡ, ನನ್ನ ಪುಸ್ತಕ ಪ್ರಕಟಿಸೋ ನನ್ನ ಕನಸನ್ನು ನಿಲ್ಲಿಸಿಬಿಡೋಣ ಅಂತ ತೀರ್ಮಾನಕ್ಕೆ ಬರ್ತಾಳೆ. ತನ್ನ ಪುಸ್ತಕದ ಬಗ್ಗೆ ತುಂಬ ಕನಸು ಕಂಡಿದ್ದ ಆಕೆಗೆ ಈ ಪ್ರಕಾಶಕರು ಒಪ್ಪಿಕೊಳ್ಳದೇ ಇದ್ದರೆ ನನ್ನ ಜೀವನದ ಎಲ್ಲ ಶ್ರಮವೂ ವ್ಯರ್ಥವಾಗುತ್ತೆ ಎಂಬ ಅಂಜಿಕೆ ಆಕೆ ಒಳಗಡೆ ಇರುತ್ತೆ. ಆ ಅಂಜಿಕೆಯಿಂದಲೇ ಹೋಗಿ ಪ್ರಕಾಶಕರನ್ನ ಭೇಟಿ ಆಗ್ತಾಳೆ. ಯಥಾ ಪ್ರಕಾರ ಆಕೆ ಕತೆ ಕೇಳಿದ ಆ ಪ್ರಕಾಶಕರು ಸಹ ಈ ಪುಸ್ತಕ ಪ್ರಕಟಣೆ ಮಾಡೋದಕ್ಕೆ ಯೋಗ್ಯ ಆಗಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆಕೆ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಗ್ತವೆ. ಆ ಪ್ರಕಾಶಕರ ಮನೆಯ ಒಳಗಿನಿಂದ ಹೊರಗೆ ಬರೋಷ್ಟರಲ್ಲಿ ಆಕೆಯ ಕೆನ್ನೆಯ ಮೇಲೆ ಧಾರಾಳವಾಗಿ ಕಣ್ಣೀರು ಸುರಿತಾನೇ ಇರುತ್ತೆ. ಪ್ರಕಾಶಕರ ಮನೆಯ ಕಾಂಪೌಂಡ್ ದಾಟಿ ರಸ್ತೆಗೆ ಬಂದಾಗಲೂ ಸಹ ಆಕೆ ಅಳಬೇಕು ಅಂತ ಅಂದ್ಕೊಳ್ಳದೇ ಇದ್ರೂ ಕೂಡ ಕಣ್ಣೀರು ಮಾತ್ರ ನಿಯಂತ್ರಣ ತಪ್ಪಿ ನುಗ್ಗಿ ಬರ್ತಾನೆ ಇರುತ್ತೆ. ಆಗ ರಸ್ತೆಯಲ್ಲಿ ಆಟವಾಡ್ತಿದ್ದಂಥ ಒಂದು 8 ವರ್ಷದ ಮಗು ಈಕೆ ಕಣ್ಣೀರು ಹಾಕ್ತಾ ಹೊರಗಡೆ ಬರ್ತಾ ಇರೋದನ್ನು ಗಮನಿಸಿ ಆಕೆ ಹತ್ತಿರ ಬರುತ್ತೆ. ಯಾಕಂಟಿ ಅಳ್ತಾ ಇದ್ದೀರಾ ಅಂತ ಆ ಮಗು ಈಕೆಯನ್ನು ಪ್ರಶ್ನೆ ಮಾಡುತ್ತೆ. ಆಕೆಗೂ ತನ್ನ ದುಃಖ ಹೊರ ಹಾಕೋದಕ್ಕೆ ಯಾವುದಾದ್ರೂ ಒಂದು ಹೆಗ್ಲು ಬೇಕಾಗಿತ್ತಲ್ವಾ. ಆಕೆ ತನ್ನ ದುಃಖ ಹಂಚ್ಕೊಳ್ತಾ ತಾನು ಬರೆದಿದ್ದಂಥ ಆ ಕಥೆಯನ್ನು ಆ ಮಗುವಿಗೆ ಹೇಳ್ತಾಳೆ. ಅಷ್ಟೇ ಇತಿಹಾಸ ಸೃಷ್ಟಿಯಾಗುತ್ತೆ. ಕೇವಲ 5 ವರ್ಷಗಳಲ್ಲಿ ವಿಶ್ವದ ಬಿಲಿಯನೇರ್ ಪಟ್ಟಿಯಲ್ಲಿ ಆಕೆಯ ಹೆಸರು ಸೇರ್ಪಡೆ ಆಗುತ್ತೆ. ಬಿಲಿಯನೇರ್ ಅಂದರೆ ಕೇವಲ ಕೋಟ್ಯಾಧಿಪತಿ ಅಲ್ಲ, 1,00,000 ಕೋಟಿ ರೂಪಾಯಿಗಳ ಒಡತಿ. ಅಷ್ಟೇ ಅಲ್ಲ, ವಿಶ್ವದ ಪ್ರತಿ ಮನೆಗೂ ಆಕೆಯ ಹೆಸರು ಹರಡ್ಕೊಳ್ಳುತ್ತೆ. ಆಕೆ ಬೇರೆ ಯಾರೂ ಅಲ್ಲ, JK ರೋಲಿಂಗ್. ನಿಮಗೆ JK ರೋಲಿಂಗ್ ಅಂದರೆ ತಕ್ಷಣಕ್ಕೆ ನೆನಪಾಗದಿರ್ಬೋದು.
ಆದರೆ ಹ್ಯಾರಿ ಪಾಟರ್ ಅಂದರೆ ತಕ್ಷಣಕ್ಕೆ ನೆನಪಾಗುತ್ತೆ. ಯಾಕೆಂದರೆ ಹ್ಯಾರಿ ಪಾಟರ್ ಎಂಬ ಪುಸ್ತಕ ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟವಾದ ದಾಖಲೆಯನ್ನು ಮಾಡಿದೆ. ಪ್ರಶಸ್ತಿ ಸನ್ಮಾನಗಳು ಆಕೆಯನ್ನು ಹುಡುಕೊಂಡು ಬರ್ತವೆ. ಅಷ್ಟೇ ಅಲ್ಲ, ಆಕೆ ಬರೆದ ಹ್ಯಾರಿ ಪಾಟರ್ ಪುಸ್ತಕಗಳನ್ನು ಆಧರಿಸಿದಂತಹ ಸಿನಿಮಾಗಳ ಸರಣಿಯೇ ಬಂದಿದೆ. ಎಲ್ಲ ಪ್ರಕಾಶಕರು ತಿರಸ್ಕರಿಸಿದಾಗ ಆಕೆ ತನ್ನ ಜೀವನದಲ್ಲಿ ಕೊನೆಯ ಪ್ರಯತ್ನ ಅಂದ್ಕೊಂಡು ಅವತ್ತು ಆ ಪ್ರಕಾಶಕರ ಮನೆಗೆ ಹೋಗಿರ್ತಾಳೆ. ಅವರು ಒಪ್ಪದೇ ಇದ್ದಾಗ ಆಕೆ ಕಣ್ಣೀರಾಗ್ತಾ ಹೊರಗಡೆ ಬಂದಾಗ ಆಕೆಯ ಕತೆ ಕೇಳಿಸ್ಕೊಂಡಿದ್ದು ಅದೇ ಪ್ರಕಾಶಕರ ಮಗು. ನಂತರ ಆ ಮಗು ತನ್ನ ತಂದೆ ಬಳಿ ಈ ಪುಸ್ತಕವನ್ನು ಹೊರ ತರಲೇಬೇಕು ಅಂತ ಹಠ ಮಾಡಿಕೊಳ್ಕೊಂಡಾಗ ಮಗುವಿನ ಒತ್ತಾಯಕ್ಕೆ ಮಣಿದು ಆ ತಂದೆ ಆ ಪುಸ್ತಕವನ್ನು ಹೊರಗಡೆ ತಂದಿರ್ತಾರೆ. ಕೇವಲ 1,000 ಪ್ರತಿಗಳ ಮುದ್ರಣವಾಗಿ ಆ ಪುಸ್ತಕ ಹೊರಗಡೆ ಬರುತ್ತೆ. ಆದರೆ ಇದುವರೆಗೂ 6 ಕೋಟಿ ಪುಸ್ತಕಗಳ ಮುದ್ರಣವಾಗಿ ಅದು ದಾಖಲೆಯನ್ನೇ ಬರೆದಿದೆ. ವಿಶ್ವದ ಬಿಲಿಯನರ್ಗಳ ಪಟ್ಟಿಗೆ ಸೇರಿದ ಏಕೈಕ ಲೇಖಕಿ ಜೆ.ಕೆ. ರೋಲಿಂಗ್. ಈಗ ಇದನ್ನು ನಮ್ಮ ಜೀವನಕ್ಕೆ ಹೋಲಿಸ್ಕೊಂಡು ನೋಡೋಣ. ಸಾಮಾನ್ಯವಾಗಿ ಯಾವುದಾದ್ರೂ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಅನುಭವಿಸಿದ ತಕ್ಷಣ ಅಥವಾ ನಾವು ಅಂದ್ಕೊಂಡ ರೀತಿ ಲಾಭ ಬರಲಿಲ್ಲ ಅಂದ ತಕ್ಷಣ ನಾವೇನು ಮಾಡ್ತೀವಿ? ಅದನ್ನು ಬಿಟ್ಟು ಬೇರೆ ಏನಕ್ಕೋ ಕೈ ಹಾಕ್ತೀವಿ. ತಾಳ್ಮೆಯಿಂದ ಒಂದು ಕಡೆ ನಿಂತು ಹೋರಾಟ ಮಾಡೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ ಮುಗಿಸಿದ್ರೆ ವಯಸ್ಸಾಗಿ ಮಣ್ಣಿಗೆ ಹೋಗೋವರೆಗೂ ನಾವು ಹಾಗೆ ಮಾಡಿದ್ವಿ, ನಾವು ಹೀಗೆ ಮಾಡಿದ್ವಿ ಅಂತ ಸಿಕ್ಕವ್ರ ಬಳಿ ಕತೆ ಹೇಳ್ತಾ ಕೂತ್ಕೊಳ್ತೀವಿ. ಜೆ.ಕೆ. ರೋಲಿಂಗ್ ಹಾಗೆ ಮಾಡಲಿಲ್ಲ. ಆಕೆ 1990ರಲ್ಲಿ ಲಂಡನ್ಗೆ ಬಂದಳು. 2 ವರ್ಷ ಕೂತ್ಕೊಂಡು ಒಂದೇ ಒಂದು ಪುಸ್ತಕವನ್ನು ಬರೆದಳು. ನಂತರ 5 ವರ್ಷಗಳವರೆಗೆ ಪ್ರಕಾಶಕರ ಮನೆ ಬಾಗಿಲಿಗೆ ಅಲ್ದಾಡಿದ್ಲು. ಆದರೆ ಪ್ರತಿ ಪ್ರಕಾಶಕರು ತಿರಸ್ಕಾರ ಮಾಡಿದಾಗ ಆಕೆ ಆ ಪುಸ್ತಕಕ್ಕೆ ಮತ್ತೊಂದು ಹೊಸ ರೂಪ ಕೊಡ್ತಿದ್ಲು. ಹೀಗೆ ನಿರಂತರ ಪ್ರಯತ್ನದಿಂದ ಆಕೆ ವಿಶ್ವದಲ್ಲಿಯೇ ಮನೆ ಮಾತಾದಳು. ತಾಳ್ಮೆಯಿಂದ ಹೋರಾಟ ಮಾಡಿದ್ರೆ ಗೆಲುವು ಒಂದಿನ ಬಂದೇ ಬರುತ್ತೆ. ಅದು ಸಿಗಲೇಬೇಕು. ಅದಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿರಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೊಳ್ಬಾರ್ದು. ಅಂತಹ ಯಶಸ್ಸು ನಿಮ್ಮ ಜೀವನದಲ್ಲೂ ಒಂದಿನ ಬಂದೇ ಬರುತ್ತೆ. ನಿಮಗೆ ಯಾರೂ ಇಲ್ಲ ಅಂತ ಯಾವತ್ತೂ ಕೊರಗಬೇಡಿ. ಯಾರೂ ಇಲ್ಲ ಅಂದರೆ ನೀವು ಯಶಸ್ಸಿನ ಬಾಗಿಲಲ್ಲಿ ನಿಂತ್ಕೊಂಡಿದ್ದೀರಾ ಅಂತಲೇ ಅರ್ಥ. ಇವತ್ತಿಗೂ IAS ಪಾಸ್ ಮಾಡೋ 90% ಅಭ್ಯರ್ಥಿಗಳು ಬಡತನದಿಂದಲೇ ಬಂದಿರ್ತಾರೆ. ಅಷ್ಟೇ ಅಲ್ಲ, ಸಾಧಕರ ಮಕ್ಕಳು ಯಾವತ್ತೂ ದೊಡ್ಡ ಸಾಧನೆ ಮಾಡಿದ ಉದಾಹರಣೆ ಇಲ್ಲ. ಏನೂ ಇಲ್ಲದವರೇ ಏನೆಲ್ಲ ಸಾಧನೆ ಮಾಡಿರ್ತಾರೆ. ನಿಮ್ಮ ಬಳಿ ಏನೂ ಇಲ್ಲ ಅಂದರೆ ಅದರ ಅರ್ಥ ನೀವು ಸಾಧನೆಯ ಬಾಗಿಲಲ್ಲಿ ನಿಂತ್ಕೊಂಡಿದ್ದೀರಾ ಅಂತಲೇ ಅರ್ಥ. ಯಶಸ್ಸು ನಿಮಗಾಗಿ ನಿಮ್ಮ ಮನೆಯ ಬಾಗಿಲಲ್ಲೇ ಕಾಯ್ತಾ ಇದೆ ಅಂತ ಅರ್ಥ. ಯಶಸ್ಸು ನಿಮಗಾಗಿ ಕಾಯ್ತಾ ಇದೆ ಅಂದರೆ ಒಂದು ದಿನ ಅದು ನಿಮ್ಮ ಮನೆ ಒಳಗಡೆ ಬಂದೇ ಬರುತ್ತೆ. ಅಂತಹ ಯಶಸ್ಸು ನಿಮ್ಮ ಬದುಕಿನಲ್ಲಿಯೂ ಬರಲಿ ಅಂತ ಹೇಳ್ತಾ ಈ ಎಪಿಸೋಡ್ಗೆ ಚಿಕ್ಕ ವಿರಾಮ ನೀಡೋ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಮನೆಯ ಈ ಮಗುವನ್ನು ಆಶೀರ್ವದಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ.